ನಮಸ್ಕಾರ ಪ್ರಿಯ ಶ್ರೋತಾರೆ, ಸ್ವಾಗತ ಜ್ಞಾನ ಸಂಗಮ ಚಾನಲ್ಗೆ. ಇಂದು ನಾವು ಅತ್ಯಂತ ಪವಿತ್ರ ಹಾಗೂ ಇತಿಹಾಸ ಪ್ರಸಿದ್ಧವಾದ ಸೋಮನಾಥ ಜ್ಯೋತಿರ್ಲಿಂಗದ ಕುರಿತು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಜ್ಯೋತಿರ್ಲಿಂಗಗಳ ಪೈಕಿ ಸೋಮನಾಥವು ಮೊದಲನೆಯದು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಇದರ ಕತೆ ಕೇವಲ ಪುರಾಣದ ಘಟನೆಯಲ್ಲ, ಅದು ನಂಬಿಕೆ, ಭಕ್ತಿ ಹಾಗೂ ಮಾನವ ಜೀವನದ ಆಧ್ಯಾತ್ಮಿಕ ಯಾತ್ರೆಯ ಪ್ರತೀಕವಾಗಿದೆ. ಪುರಾಣಗಳಲ್ಲಿ ಹೇಳಿರುವಂತೆ ದಕ್ಷ ಪ್ರಜಾಪತಿಯ ಪುತ್ರಿಯರಲ್ಲಿ ಅನೇಕರು ಚಂದ್ರ ದೇವರ ಪತ್ನಿಯರಾದರು. ಆದರೆ ಚಂದ್ರನು ಎಲ್ಲರಿಗಿಂತ ಹೆಚ್ಚು ಪ್ರೀತಿ ಮತ್ತು ಒಲವು ರೋಹಿಣಿಗೆ ತೋರಿದನು. ಇದರಿಂದ ಬೇಸರಗೊಂಡ ಇತರ ಪತ್ನಿಯರು ತಮ್ಮ ತಂದೆಯಾದ ದಕ್ಷನ ಬಳಿ ದೂರು ನೀಡಿದರು. ದಕ್ಷನು ಕೋಪಗೊಂಡು ಚಂದ್ರನಿಗೆ ಭಾರಿ ಶಾಪ ಕೊಟ್ಟನು. ನಿನ್ನ ಕಿರಣಗಳು ಕ್ಷೀಣಿಸಬೇಕು, ನಿನ್ನ ಪ್ರಭಾವ ಕಡಿಮೆಯಾಗಬೇಕು, ನಿನ್ನ ದೇಹ ಕ್ಷಯದಿಂದ ಹಾಳಾಗಬೇಕು ಎಂದು ದಕ್ಷನು ಶಪಿಸಿದನು. ಶಾಪದಿಂದ ತತ್ತರಿಸಿದ ಚಂದ್ರನು ತನ್ನ ಕಿರಣಗಳನ್ನು ಕಳೆದುಕೊಂಡನು. ದೇಹ ಬಲಹೀನವಾಯಿತು, ಪ್ರಕಾಶ ಮಾಯವಾಗಿ ಲೋಕವೇ ಕತ್ತಲೆಯಿಂದ ಆವೃತವಾಯಿತು. ದೇವತೆಗಳು, ಭೂಮಿಯ ಜೀವಿಗಳು ಎಲ್ಲರೂ ಸಂಕಟಕ್ಕೆ ಸಿಲುಕಿದರು. ಕೊನೆಗೆ ಚಂದ್ರನು ಪ್ರಭಾಸ ಕ್ಷೇತ್ರವೆಂಬ ಪವಿತ್ರ ತೀರ್ಥದಲ್ಲಿ ಪರಮಶಿವನನ್ನು ಪ್ರಾರ್ಥನೆ ಮಾಡತೊಡಗಿದನು. ಅವನು ನಿರಂತರವಾಗಿ ತಪಸ್ಸು ಮಾಡುತ್ತಾ ಶರಣಾಗತ ಭಾವದಲ್ಲಿ ಶಿವನನ್ನು ಆರಾಧಿಸಿದನು. ಅವನ ತಪಸ್ಸಿನಿಂದ ಸಂತೃಪ್ತರಾದ ಮಹಾದೇವರು ಚಂದ್ರನಿಗೆ ಕರುಣೆ ತೋರಿದರು. ದಕ್ಷನ ಶಾಪವನ್ನು ಸಂಪೂರ್ಣವಾಗಿ ನಿವಾರಿಸಲಿಲ್ಲ, ಆದರೆ ಒಂದು ನಿಯಮವನ್ನು ನಿರ್ಮಿಸಿದರು. ಚಂದ್ರನು ಕ್ಷಯಿಸಿ ನಂತರ ಪುನಃ ಬೆಳೆಯುವಂತಹ ಚಕ್ರದಲ್ಲಿ ಮುಂದುವರೆಯಬೇಕು. ಅಂದರೆ ಅಮಾವಾಸ್ಯೆಯಿಂದ ಪೂರ್ಣಿಮೆಯ ತನಕ ಚಂದ್ರನು ತನ್ನ ಬೆಳಕನ್ನು ಕಳೆದುಕೊಂಡು ಮತ್ತೆ ಪಡೆಯಬೇಕು. ಈ ನಿಯಮದಿಂದಲೇ ನಮ್ಮಲ್ಲಿ ಚಂದ್ರನ ಕಲಾಚಕ್ರ ರೂಪುಗೊಂಡಿತು. ಇದರ ಮೂಲಕ ಮಾನವ ಜೀವಿಗೂ ಒಂದು ತತ್ವೋಪದೇಶ ನೀಡಲಾಯಿತು. ಜೀವನದಲ್ಲಿ ಕುಸಿತ ಬಂದರೂ ಪುನರುತ್ಥಾನ ಸಾಧ್ಯವಾಗಿದೆ. ಶಿವನು ಚಂದ್ರನ ಶಾಪ ವಿಮೋಚನೆ ಮಾಡಿದ ಸ್ಥಳದಲ್ಲೇ ಜ್ಯೋತಿರ್ಲಿಂಗವಾಗಿ ಪ್ರತಿಷ್ಠಿತನಾದನು. ಚಂದ್ರನು ಆ ಲಿಂಗವನ್ನು ಸೋಮನಾಥ ಎಂದು ಆರಾಧಿಸಿದನು. ಚಂದ್ರ ಅಂದರೆ ಸೋಮ ಮತ್ತು ನಾಥ ಅಂದರೆ ರಕ್ಷಕ. ಆದ್ದರಿಂದ ಸೋಮನಾಥ ಜ್ಯೋತಿರ್ಲಿಂಗವು ಜನ್ಮ ತಾಳಿತು. ಇದರಿಂದ ಸೋಮನಾಥ ಜ್ಯೋತಿರ್ಲಿಂಗವು ಕೇವಲ ಭಕ್ತಿಗೆ ಸೀಮಿತವಲ್ಲ, ಇದು ತತ್ವದ ಪ್ರತೀಕವೂ ಆಗಿದೆ. ಬೆಳಕು, ಕತ್ತಲೆ, ಬಾಳಿನ ಏರುಪೇರಿಗಳು ಇವೆಲ್ಲದರ ನಡುವೆ ಆತ್ಮಶಕ್ತಿ ಹೇಗೆ ನಿರಂತರವಾಗಿರುತ್ತದೆ ಎಂಬುದನ್ನು ಇಲ್ಲಿ ಅರಿಯಬಹುದು. ಇತಿಹಾಸವನ್ನು ನೋಡಿದರೆ ಈ ದೇವಾಲಯವನ್ನು ಅನೇಕ ಬಾರಿ ನಿರ್ಮಿಸಿ ಧ್ವಂಸಗೊಳಿಸಲಾಗಿದೆ. ಮೊದಲ ದೇವಾಲಯವನ್ನು ಚಂದ್ರನೇ ನಿರ್ಮಿಸಿದನೆಂದು ಹೇಳಲಾಗುತ್ತದೆ. ನಂತರ ಕೃಷ್ಣ ಭಗವಾನ್ ತಮ್ಮ ಕಾಲದಲ್ಲಿ ಪ್ರಭಾಸ ಕ್ಷೇತ್ರಕ್ಕೆ ಬಂದಾಗ ಈ ಸ್ಥಳವನ್ನು ಪುನಃ ಪವಿತ್ರವನ್ನಾಗಿ ಮಾಡಿದರು. ಆದರೆ ಇತಿಹಾಸದಲ್ಲಿ ಕ್ರೂರ ಆಕ್ರಮಣಕಾರರು ಸೋಮನಾಥ ದೇವಾಲಯವನ್ನು ಅನೇಕ ಬಾರಿ ಧ್ವಂಸಗೊಳಿಸಿದ್ದಾರೆ. ಮಹಮೂದ್ ಘಜ್ನಿ ಕ್ರಿ. ಶ. 1026ರಲ್ಲಿ ಇಲ್ಲಿಗೆ ಬಂದು ದೇವಾಲಯದ ಸಂಪತ್ತು ದೋಚಿ ಧ್ವಂಸ ಮಾಡಿದನೆಂದು ಹೇಳಲಾಗುತ್ತದೆ. ಅದಾದ ನಂತರ ಹಲವಾರು ಬಾರಿ ದೇವಾಲಯವನ್ನು ಮರುನಿರ್ಮಿಸಲಾಗಿದೆ. ಪ್ರತಿಯೊಂದು ಬಾರಿ ಭಕ್ತರ ಶ್ರದ್ಧೆಯಿಂದ ದೇವಾಲಯವು ಪುನರುತ್ಥಾನಗೊಂಡಿದೆ. ಇದು ಕೇವಲ ಇಟ್ಟಿಗೆ ಮತ್ತು ಕಲ್ಲಿನ ಕಟ್ಟಡವಲ್ಲ, ಇದು ಶ್ರದ್ಧೆಯ ಶಕ್ತಿ, ಭಕ್ತಿಯ ಬಲದ ಪ್ರತೀಕವಾಗಿದೆ. ಎಷ್ಟೇ ಬಾರಿ ಧ್ವಂಸವಾದರೂ ಮತ್ತೆ ಮತ್ತೆ ಪುನರುತ್ಥಾನಗೊಂಡಿರುವ ಈ ದೇವಾಲಯವು ಆತ್ಮಶಕ್ತಿ ಮತ್ತು ಅಚಲ ಭಕ್ತಿಯ ಪ್ರತೀಕವಾಗಿದೆ. ಇಂದಿನ ದಿನಗಳಲ್ಲಿ ಸೋಮನಾಥ ದೇವಸ್ಥಾನವು ಗಿರ್ ಸೋಮನಾಥ ಜಿಲ್ಲೆಯ ಕಠಿಣ ಸಮುದ್ರ ತೀರದಲ್ಲಿ ನಿಂತಿದೆ. ಸಮುದ್ರದ ಅಲೆಗಳು ದೇವಾಲಯದ ಹತ್ತಿರ ಬಂದು ಮರುಳಾಡುವ ದೃಶ್ಯವು ಅದ್ಭುತವಾಗಿರುತ್ತದೆ. ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತನಿಗೂ ಮನಸ್ಸಿನಲ್ಲಿ ಶಾಂತಿ, ಭಕ್ತಿ ಮತ್ತು ಶಕ್ತಿ ತುಂಬುತ್ತದೆ. ದೇವಾಲಯದ ಆವರಣದಲ್ಲಿ ನಿಂತಾಗಲೇ ಅನನ್ಯವಾದ ಆಧ್ಯಾತ್ಮಿಕ ಶಕ್ತಿಯನ್ನು ಭಾವಿಸಬಹುದು. ಸೋಮನಾಥ ಜ್ಯೋತಿರ್ಲಿಂಗಕ್ಕೆ ಬಂದು ಪೂಜೆ ಮಾಡುವುದರಿಂದ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗಳು ಮಾಯವಾಗುತ್ತವೆ ಎಂದು ನಂಬಿಕೆಯಿದೆ. ಮನಸ್ಸು ಸ್ಪಷ್ಟವಾಗುತ್ತದೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ. ಜನರು ಇಲ್ಲಿ ಬಂದು ತಮ್ಮ ಸಂಕಟಗಳನ್ನು ಹಂಚಿಕೊಂಡಾಗ ಒಳಗೆ ಒಂದು ಶಾಂತಿಯನ್ನು ಅನುಭವಿಸುತ್ತಾರೆ. ದೇವಾಲಯದ ಶಿಲ್ಪಕಲೆ, ಸಮುದ್ರದ ನೋಟ, ಭಜನೆಯ ನಾದ ಎಲ್ಲವೂ ಸೇರಿ ಮನಸ್ಸನ್ನು ಭಕ್ತಿಯಿಂದ ತುಂಬಿಸುತ್ತವೆ. ಈ ದೇವಾಲಯದ ಮಹತ್ವವನ್ನು ಅರ್ಥಮಾಡಿಕೊಳ್ಳುವುದು ಕೇವಲ ಇತಿಹಾಸ ತಿಳಿದುಕೊಳ್ಳುವುದಲ್ಲ, ಅದು ನಮ್ಮ ಭಕ್ತಿಯ ಅನುಭವವನ್ನು ಹೆಚ್ಚಿಸುತ್ತದೆ. ಸೋಮನಾಥ ಜ್ಯೋತಿರ್ಲಿಂಗವು ಪಾಪ ವಿಮೋಚನೆ ಮಾಡುವ ಸ್ಥಳವಾಗಿದೆ. ಜೀವನದಲ್ಲಿ ಬಂದ ಕಷ್ಟ ಸಂಕಟಗಳನ್ನು ಇಲ್ಲಿ ಬಂದು ತೊರೆದು ಹೋಗಬಹುದು ಎಂದು ನಂಬಿಕೆಯಿದೆ. ಇಲ್ಲಿನ ಪ್ರತಿ ಕಲ್ಲು, ಪ್ರತಿ ನಾದ ಭಗವಂತನ ಸ್ಮರಣೆಯನ್ನು ನೀಡುತ್ತದೆ. ಸೋಮನಾಥನ ಮಹಿಮೆ ಕೇವಲ ಧಾರ್ಮಿಕ ಅರ್ಥದಲ್ಲಲ್ಲ, ಆತ್ಮಜ್ಞಾನಕ್ಕಾಗಿ ಹುಡುಕುತ್ತಿರುವ ಪ್ರತಿಯೊಬ್ಬರಿಗೂ ಇದು ಒಂದು ಪಾಠವನ್ನು ನೀಡುತ್ತದೆ. ಅಂದರೆ ಜೀವನವು ಚಂದ್ರನಂತೆ ಏರುಪೇರಿಗಳಿಂದ ಕೂಡಿದೆ, ಆದರೆ ಅಂತಿಮವಾಗಿ ಬೆಳಕು ಮತ್ತೆ ಮರಳುತ್ತದೆ. ಇದೇ ಸೋಮನಾಥನ ಸಂದೇಶ. ಸೋಮನಾಥ ಜ್ಯೋತಿರ್ಲಿಂಗದ ಇತಿಹಾಸವು ಕೇವಲ ಪುರಾಣಗಳಲ್ಲಿ ಮಾತ್ರ ಸೀಮಿತವಾಗಿಲ್ಲ, ಇದನ್ನು ಅನೇಕ ಬಾರಿ ನಿರ್ಮಿಸಿ ಮರುನಿರ್ಮಿಸಲಾಗಿದೆ. ಪ್ರತಿಯೊಂದು ಮರುನಿರ್ಮಾಣವೂ ಭಕ್ತರ ಭಾವನೆಗೆ ಸಾಕ್ಷಿಯಾಗಿದೆ. ಇದರಿಂದ ಈ ಸ್ಥಳದ ಶಕ್ತಿ ಶಾಶ್ವತವಾಗಿರುವುದು ಸ್ಪಷ್ಟವಾಗುತ್ತದೆ. ಕ್ರಿ. ಶ. 1026ರಲ್ಲಿ ಮಹಮೂದ್ ಘಜ್ನಿ ಸೋಮನಾಥ ದೇವಸ್ಥಾನವನ್ನು ಆಕ್ರಮಿಸಿ ಲಕ್ಷಾಂತರ ಚಿನ್ನ, ಬೆಳ್ಳಿ,
ಹವಳಗಳನ್ನು ದೋಚಿಕೊಂಡು ಹೋದನೆಂದು ಇತಿಹಾಸ ಹೇಳುತ್ತದೆ. ಆ ಕಾಲದಲ್ಲಿ ದೇವಸ್ಥಾನದ ಆಭರಣ, ರತ್ನಗಳು ಅಸಂಖ್ಯಾತವಾಗಿದ್ದವು. ದೇವಾಲಯವನ್ನು ಧ್ವಂಸ ಮಾಡಿ ಮೂರ್ತಿಯನ್ನು ಹಾಳು ಮಾಡಿದರೂ ಭಕ್ತರ ಶ್ರದ್ಧೆ ಮಾತ್ರ ಕುಸಿಯಲಿಲ್ಲ. ನಂತರ ಹಲವಾರು ರಾಜರು ಇಲ್ಲಿ ದೇವಾಲಯವನ್ನು ಮರುನಿರ್ಮಿಸಿದರು. ಸೋಮನಾಥನ ಆರಾಧನೆ ಸದಾ ಜೀವಂತವಾಗಿಯೇ ಇತ್ತು. ಮಹಾರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು 18ನೇ ಶತಮಾನದಲ್ಲಿ ಪುನಃ ದೇವಾಲಯವನ್ನು ನಿರ್ಮಿಸಿದರು. ಇದು ಭಕ್ತರ ಪುನರುತ್ಥಾನದ ಒಂದು ಸ್ಫೂರ್ತಿದಾಯಕ ಘಟನೆಯಾಗಿದೆ. ಆ ನಂತರವೂ ಸೋಮನಾಥ ದೇವಸ್ಥಾನವು ಅನೇಕ ಹಂತಗಳಲ್ಲಿ ಮರುನಿರ್ಮಾಣಗೊಂಡಿದೆ. ಕೊನೆಗೆ ಸ್ವಾತಂತ್ರ್ಯ ನಂತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಆಶ್ರಯದಲ್ಲಿ ಪ್ರಸ್ತುತ ದೇವಾಲಯ ನಿರ್ಮಿಸಲ್ಪಟ್ಟಿತು. ಇದು ಭಾರತೀಯರ ಏಕತೆ ಮತ್ತು ಶ್ರದ್ಧೆಯ ಪ್ರತೀಕವಾಗಿದೆ. ಇಂದಿನ ಸೋಮನಾಥ ದೇವಾಲಯವು ಚಾಳುಕ್ಯ ಶೈಲಿಯ ಕಲೆಗಾರಿಕೆಯಿಂದ ನಿರ್ಮಿತವಾಗಿದೆ. ದೇವಾಲಯದ ವಾಸ್ತುಶಿಲ್ಪವು ಅದ್ಭುತವಾಗಿದೆ. ಸುಂದರವಾದ ಗೋಪುರ, ಮಂಟಪ, ಸೂಕ್ಷ್ಮವಾದ ಕಲ್ಲಿನ ಕೆತ್ತನೆಗಳು ಎಲ್ಲವೂ ದರ್ಶನಾರ್ಥಿಗಳನ್ನು ಮಂತ್ರಮುಗ್ಧರನ್ನಾಗಿಸುತ್ತವೆ. ಮುಖ್ಯ ಗರ್ಭಗುಡಿಯಲ್ಲಿ ಪ್ರತಿಷ್ಠಿತವಾದ ಜ್ಯೋತಿರ್ಲಿಂಗವು ದರ್ಶನ ನೀಡುತ್ತದೆ. ಅದನ್ನು ಅತಿ ಪವಿತ್ರವೆಂದು ಭಕ್ತರು ನಂಬುತ್ತಾರೆ. ಗರ್ಭಗುಡಿಯ ಮುಂದೆ ನಿಂತಾಗ ಒಂದು ಅಲೌಕಿಕ ಶಕ್ತಿ ಮನಸ್ಸಿಗೆ ಹರಿದು ಬರುತ್ತದೆ. ದೇವಾಲಯದ ವಿಶಿಷ್ಟತೆಯೆಂದರೆ ಗರ್ಭಗುಡಿಯ ಮುಖ್ಯ ಬಾಗಿಲು ನೇರವಾಗಿ ಅರಬ್ಬಿ ಸಮುದ್ರದತ್ತ ತೆರೆದಿದೆ. ಇದರರ್ಥ ಜಗತ್ತಿನ ಯಾವುದೋ ಒಂದು ಅಂಚಿನಿಂದ ನೇರವಾಗಿ ನೋಡಿದರೆ ಸೋಮನಾಥ ದೇವಾಲಯದ ಗರ್ಭಗುಡಿಯ ದರ್ಶನವಾಗುತ್ತದೆ. ಈ ರೀತಿಯ ನೋಟವು ವಿಶ್ವದಲ್ಲೇ ಅಪರೂಪವೆಂದು ಹೇಳಬಹುದು. ಇದರಿಂದ ದೇವಾಲಯದ ವಾಸ್ತುಶಿಲ್ಪದ ಅದ್ಭುತತೆ ಸ್ಪಷ್ಟವಾಗುತ್ತದೆ. ಸೋಮನಾಥ ಕ್ಷೇತ್ರದಲ್ಲಿ ಕೇವಲ ದೇವಾಲಯವಷ್ಟೇ ಅಲ್ಲ, ಇನ್ನೂ ಹಲವು ಪವಿತ್ರ ಸ್ಥಳಗಳಿವೆ. ಗೀತಾ ಮಂದಿರದಲ್ಲಿ ಶ್ರೀಕೃಷ್ಣ ಭಗವಾನ್ ಗೀತೆಯ ಉಪದೇಶವನ್ನು ಸ್ಮರಿಸಲು ನಿರ್ಮಿಸಲಾಗಿದೆ. ಬಲರಾಮ ಗುಹೆಯು ಪುರಾಣದಲ್ಲಿ ಉಲ್ಲೇಖವಾಗಿರುವ ಬಲರಾಮನ ತಪೋಸ್ಥಳವಾಗಿದೆ. ಪಾಂಡವ ಗುಹೆಗಳು ಇಲ್ಲಿಯೇ ಇವೆ. ಇಲ್ಲಿ ಪಾಂಡವರು ತಪಸ್ಸು ಮಾಡಿದರೆಂದು ನಂಬಿಕೆಯಿದೆ. ಈ ಎಲ್ಲಾ ಸ್ಥಳಗಳು ಕ್ಷೇತ್ರದ ಪವಿತ್ರತೆಯನ್ನು ಹೆಚ್ಚಿಸುತ್ತವೆ. ಇಲ್ಲಿಗೆ ಬರುವ ಭಕ್ತರು ಕೇವಲ ಜ್ಯೋತಿರ್ಲಿಂಗದ ದರ್ಶನವಲ್ಲ, ಪೂರ್ಣ ಕ್ಷೇತ್ರದ ಶಕ್ತಿಯನ್ನು ಅನುಭವಿಸುತ್ತಾರೆ. ಸಮುದ್ರದ ಅಲೆಗಳು ದೇವಾಲಯದ ಸುತ್ತ ಹರಿದುಕೊಳ್ಳುವ ದೃಶ್ಯ ಮನಸ್ಸಿಗೆ ಆಧ್ಯಾತ್ಮಿಕ ಸ್ಪರ್ಶ ನೀಡುತ್ತದೆ. ಭಕ್ತರು ಇಲ್ಲಿ ಬಂದು ತಮ್ಮ ಸಮಸ್ಯೆಗಳನ್ನು ಮರೆಯುತ್ತಾರೆ. ಮನಸ್ಸಿಗೆ ಧೈರ್ಯ ಸಿಗುತ್ತದೆ, ಆತ್ಮಶಕ್ತಿ ವೃದ್ಧಿಯಾಗುತ್ತದೆ. ಸೋಮನಾಥನ ಮಹತ್ವವನ್ನು ತಿಳಿದುಕೊಳ್ಳುವುದರಿಂದ ಒಂದು ಗಾಢವಾದ ಸಂದೇಶ ದೊರಕುತ್ತದೆ. ಅಂದರೆ ಎಷ್ಟೇ ಬಾರಿ ಧ್ವಂಸವಾದರೂ ಭಕ್ತಿ ಶಾಶ್ವತವಾಗಿರುತ್ತದೆ. ಅಚಲ ನಂಬಿಕೆ ಮತ್ತು ಶ್ರದ್ಧೆಯಿಂದ ಏನೇ ಕಷ್ಟ ಬಂದರೂ ಮರುನಿರ್ಮಾಣ ಸಾಧ್ಯ ಎಂಬ ಸತ್ಯವನ್ನು ಇದು ಸಾರುತ್ತದೆ. ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತನು ತಾನು ಕೇವಲ ದರ್ಶನ ಮಾಡಿಲ್ಲ, ತಾನು ಪುನರುತ್ಥಾನಗೊಂಡಿದ್ದಾನೆ ಎಂಬ ಭಾವನೆ ಹೊಂದುತ್ತಾನೆ. ಜೀವನದ ಸಂಕಟಗಳ ನಡುವೆ ದೇವಾಲಯದ ಗರ್ಭಗುಡಿಯಲ್ಲಿ ಶಿವನ ಜ್ಯೋತಿರ್ಲಿಂಗವನ್ನು ನೋಡುವ ಕ್ಷಣದಲ್ಲಿ ಮನಸ್ಸು ಶಾಂತವಾಗುತ್ತದೆ, ಆತ್ಮಸ್ಥೈರ್ಯ ತುಂಬುತ್ತದೆ, ನಂಬಿಕೆ ಗಟ್ಟಿಯಾಗುತ್ತದೆ. ಇದೇ ಸೋಮನಾಥನ ವಿಶೇಷತೆ. ಈ ಕ್ಷೇತ್ರದ ಪವಿತ್ರತೆಯಿಂದಾಗಿ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಇಲ್ಲಿ ಬರುತ್ತಾರೆ. ಯಾತ್ರಿಕರು ತಮ್ಮ ಮನೆತನದ ಕಷ್ಟ ಸಂಕಟ ನಿವಾರಣೆಗಾಗಿ ಪ್ರಾರ್ಥನೆ ಮಾಡುತ್ತಾರೆ. ಕುಟುಂಬದ ಒಗ್ಗಟ್ಟಿಗಾಗಿ ತೀರ್ಥಸ್ನಾನ ಮಾಡುತ್ತಾರೆ. ಜೀವನದಲ್ಲಿ ಹೊಸ ಪ್ರಾರಂಭಕ್ಕಾಗಿ ಗರ್ಭಗುಡಿಯಲ್ಲಿ ಶರಣಾಗತಿ ಹೊಂದುತ್ತಾರೆ. ಸೋಮನಾಥ ಕ್ಷೇತ್ರದಲ್ಲಿ ಕಳೆಯುವ ಪ್ರತಿಯೊಂದು ಕ್ಷಣವೂ ಭಕ್ತನಿಗೆ ಜೀವನ ಪರ್ಯಂತ ನೆನಪಾಗುವಂತಿರುತ್ತದೆ. ಸೋಮನಾಥ ಜ್ಯೋತಿರ್ಲಿಂಗದ ಪಾವಿತ್ರ್ಯವು ಕೇವಲ ಇತಿಹಾಸಕ್ಕೆ ಅಥವಾ ಪುರಾಣಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದು ಮಾನವನ ಮನಸ್ಸಿನಲ್ಲಿ ನಡೆಯುವ ಆಧ್ಯಾತ್ಮಿಕ ಯಾತ್ರೆಯ ಒಂದು ಪ್ರತೀಕವಾಗಿದೆ. ಇಲ್ಲಿ ಬರುವ ಪ್ರತಿಯೊಬ್ಬನೂ ತನ್ನ ಒಳಗಿನ ಭಯ, ಸಂಕಟಗಳನ್ನು ಮರೆತು ಹೊಸದೊಂದು ದೈವಿಕ ಶಕ್ತಿಯನ್ನು ಅನುಭವಿಸುತ್ತಾನೆ. ಶ್ರದ್ಧೆಯಿಂದ ಗರ್ಭಗುಡಿಯಲ್ಲಿ ನಿಂತಾಗ ಅನನ್ಯವಾದ ಶಾಂತಿ ಮನಸ್ಸಿನಲ್ಲಿ ಹರಿದು ಬರುತ್ತದೆ. ಸೋಮನಾಥ ಕ್ಷೇತ್ರದಲ್ಲಿ ನಡೆಯುವ ಪ್ರತಿಯೊಂದು ಹಬ್ಬ, ಉತ್ಸವವು ಭಕ್ತರ ಭಾವನೆಗೆ ಚೈತನ್ಯ ತುಂಬುತ್ತದೆ. ಮಹಾಶಿವರಾತ್ರಿ ಸಂದರ್ಭದಲ್ಲಿ ಸಾವಿರಾರು ಜನರು ಇಲ್ಲಿ ಸೇರುತ್ತಾರೆ. ಆ ರಾತ್ರಿ ಜಗತ್ತು ಸಂಪೂರ್ಣವಾಗಿ ಶಿವಮಯವಾಗುತ್ತದೆ. ಮಂತ್ರಘೋಷಗಳು, ದೀಪಾಲಂಕಾರಗಳು, ಸಮುದ್ರದ ಅಲೆಗಳ ಮಧ್ಯೆ ಘಂಟೆ ನಾದಗಳು ಎಲ್ಲವೂ ಒಂದೇ ರೀತಿಯ ಆಧ್ಯಾತ್ಮಿಕ ವಾತಾವರಣವನ್ನು ಸೃಷ್ಟಿಸುತ್ತವೆ. ಇಂತಹ ಕ್ಷಣಗಳು ಮಾನವನ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿವೆ. ಸೋಮನಾಥ ದೇವಾಲಯದ ಸುತ್ತಲಿನ ಪ್ರದೇಶವು ಪವಿತ್ರತೆಯಿಂದ ತುಂಬಿದೆ. ಸಮುದ್ರದ ಅಲೆಗಳು ನಿರಂತರವಾಗಿ ಕರಾವಳಿಯನ್ನು ಅಪ್ಪಿಕೊಳ್ಳುವಂತೆ ಭಕ್ತರ ಹೃದಯವನ್ನು ಶಾಂತಗೊಳಿಸುತ್ತವೆ. ಈ ಸಮುದ್ರದ ಶಬ್ದವು ಶಿವನ ಜಪದಂತೆ ಅನುಭವವಾಗುತ್ತದೆ. ಪ್ರತಿಯೊಂದು ಅಲೆ ಸಹ ಭಕ್ತನಿಗೆ ತಾನು ಸರಿಯಾದ ದಾರಿಯಲ್ಲಿದ್ದಾನೆ ಎಂಬ ನೆನಪನ್ನು ನೀಡುತ್ತದೆ. ಈ ನೈಸರ್ಗಿಕ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಂಯೋಜನೆಯೇ ಸೋಮನಾಥ ಕ್ಷೇತ್ರದ ವಿಶೇಷತೆ. ಇಲ್ಲಿ ಬರುವ ಅನೇಕ ಭಕ್ತರು ತಮ್ಮ ಜೀವನದಲ್ಲಿ ಅಸಾಧಾರಣ ಬದಲಾವಣೆಯನ್ನು ಅನುಭವಿಸಿದ್ದಾರೆ. ತಮ್ಮ ಸಮಸ್ಯೆಗಳು ಪರಿಹಾರವಾದವು ಎಂದು ಭಕ್ತರು ನಂಬುತ್ತಾರೆ. ಆತ್ಮಶಕ್ತಿ ಹೆಚ್ಚಿತು, ಮನಸ್ಸಿಗೆ ಧೈರ್ಯವಾಯಿತು, ನಂಬಿಕೆ ಗಟ್ಟಿಯಾಯಿತು ಎನ್ನುವುದು ಅನೇಕ ಜನರ ಅನುಭವವಾಗಿದೆ. ಇದು ಕೇವಲ ಒಂದು ದೇವಸ್ಥಾನವಲ್ಲ, ಭಕ್ತರ ಜೀವನವನ್ನು ಮರುನಿರ್ಮಿಸುವ ಶಕ್ತಿ ಕೇಂದ್ರವಾಗಿದೆ. ಸೋಮನಾಥ ಜ್ಯೋತಿರ್ಲಿಂಗದ ಸಂದೇಶವು ಬಹಳ ಸ್ಪಷ್ಟವಾಗಿದೆ. ಯಾವ ಕಷ್ಟ ಬಂದರೂ,
ಯಾವ ಶತ್ರು ದಾಳಿ ಮಾಡಿದರೂ, ಯಾವ ಸಂಕಟ ಎದುರಾದರೂ ಭಕ್ತಿ ಶಾಶ್ವತವಾಗಿದೆ, ನಂಬಿಕೆ ಅಚಲವಾಗಿದೆ, ಶ್ರದ್ಧೆ ಪುನರುತ್ಥಾನಗೊಳ್ಳುತ್ತದೆ. ಇದು ನಮ್ಮೆಲ್ಲರಿಗೂ ಜೀವನದ ಪಾಠವಾಗಿದೆ. ಸೋಮನಾಥ ದೇವಾಲಯವನ್ನು ಮರುನಿರ್ಮಿಸಿದ ಪ್ರತಿಯೊಂದು ಕ್ಷಣವೂ ನಮ್ಮ ಮನಸ್ಸಿನಲ್ಲಿ ಶಕ್ತಿ ತುಂಬುತ್ತದೆ. ಈ ಯಾತ್ರೆಯನ್ನು ಮುಗಿಸುವಾಗ ಮನಸ್ಸಿನಲ್ಲಿ ಒಂದು ಹೊಸ ಚೈತನ್ಯ ಹುಟ್ಟುತ್ತದೆ. ಸೋಮನಾಥನ ದರ್ಶನ ಮಾಡಿದ ನಂತರ ಯಾರೂ ಹಿಂದಿನಂತಿರಲಾರರು. ಜೀವನದತ್ತ ನೋಡುವ ದೃಷ್ಟಿಕೋನವೇ ಬದಲಾಗುತ್ತದೆ. ಪ್ರತಿಯೊಂದು ಸಮಸ್ಯೆಯನ್ನು ಧೈರ್ಯದಿಂದ ಎದುರಿಸುವ ಶಕ್ತಿಯನ್ನು ಇದು ನೀಡುತ್ತದೆ. ಜೀವನವನ್ನು ಭಗವಂತನ ಆಶೀರ್ವಾದದೊಂದಿಗೆ ಸಾಗಿಸುವ ಧೈರ್ಯವನ್ನು ಇದು ನೀಡುತ್ತದೆ. ಇಂತಹ ಪವಿತ್ರ ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳುವುದು ಮಾತ್ರವಲ್ಲ, ಇಲ್ಲಿ ಬಂದು ಸ್ವತಃ ಅನುಭವಿಸುವುದೇ ಅತ್ಯಂತ ಮುಖ್ಯ. ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಕನಿಷ್ಠ ಒಂದು ಬಾರಿ ಸೋಮನಾಥ ಜ್ಯೋತಿರ್ಲಿಂಗ ದರ್ಶನ ಮಾಡಲು ಪ್ರಯತ್ನಿಸಬೇಕು. ಅಲ್ಲಿ ಅನುಭವಿಸುವ ಆಧ್ಯಾತ್ಮಿಕ ಶಕ್ತಿ ಜೀವನ ಪರ್ಯಂತ ನಮ್ಮೊಂದಿಗೆ ಇರುತ್ತದೆ. ಇದು ನಮಗೆ ದಾರಿದೀಪವಾಗುತ್ತದೆ. ಈ ವಿವರಣೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ನಮಸ್ಕಾರ ಪ್ರಿಯ ಶ್ರೋತಾರೆ, ಸ್ವಾಗತ ಜ್ಞಾನ